Good morning, everyone. My name is Ayurveda Dr. KV Mahadev, also ಅಷ್ಟಾಂಗ ಯೋಗ ಗುರು. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಎಸ್ಟರ್ಡೇ ಈವ್ನಿಂಗ್ ನಾನು ಒಂದು ಪೇಷಂಟನ್ನು ನೋಡೋದಕ್ಕೆ ಹೋಗಿದ್ದೆ. ಸೊ ಅವರ ಹೆಸರು ಮಂಗಳಮ್ಮ ಅಂತೇಳಿ. ಅವರ ಒಂದು 20 ಇಯರ್ಸ್ ಅವ್ರ ಸನ್ನಿಗೆ ಮಗನಿಗೆ ಈ ಗದ್ಕಟ್ಟು, ಇದನ್ನು ಮಂಗನ ಬಾಹು ಅಂತಲೂ ಕೂಡ ಕರೀತಾರೆ, ಇದನ್ನು ಮಂಪ್ಸ್ ಅಂತಲೂ ಕೂಡ ಕರೀತಾರೆ. ಈ ಹಳ್ಳಿ ಜನಗಳಿಗಾದರೆ ಇದು ಗೊತ್ತಿದೆ. ಗದ್ಕಟ್ಟು ಅಥವಾ ಮಂಪ್ಸ್, ಗದ್ದ ಬಾಹು ಅಂತಲೂ ಕೂಡ ಕರೀತಾರೆ. ಸೊ ಈ ಮಂಪ್ಸ್ ಅಥವಾ ಈ ಗದ್ದಕಟ್ಟು ಅಥವಾ ಈ ಮಂಗನ ಬಾಹು ಅಥವಾ ಗದ್ದ ಬಾಹು ಅನ್ನುವಂತಹದ್ದು ಒಂದು ಸಾಂಕ್ರಾಮಿಕ ವೈರಲ್ ಕಾಯಿಲೆ. ಈ ಪ್ಯಾರೋಮಿಕ್ಸ್ ವೈರಸ್ ಎಂಬತಕ್ಕಂತಹ ಒಂದು ವೈರಸ್ನಿಂದ ಇದು ಬರುವಂತಹದ್ದು. ಯಾರಿಗೋ ಈ ಒಂದು ಪ್ಯಾರಾಮಿಕ್ಸ್ ವೈರಸ್ ಅಟ್ಯಾಕ್ ಆಗಿರ್ತದೆ, ಅವರು ಊಟ ಮಾಡಿದಂತಹ ತಟ್ಟೆನಲ್ಲಿ ಊಟ ಮಾಡುವಂತಹದ್ದು, ಅಥವಾ ಅವರ ಹೆಂಜಲು, ಅಥವಾ ಅವರು ಸ್ನೀಸುವುದರಿಂದ ಅಂದರೆ ಸೀನುವುದರಿಂದ, ಅಥವಾ ಅವರು ಕೆಮ್ಮುತ್ತಾರಲ್ಲ ಆ ಕೆಮ್ಮಿನಿಂದ, ಅಥವಾ ಅವರ ಹುಗಳಿನಿಂದ, ಅಥವಾ ಅವರು ಕ್ಲೋಸ್ ಆಗಿ ಅವರ ಹತ್ತಿರದಲ್ಲಿ ಹೋಗುವುದರಿಂದ ಒಬ್ಬರಿಂದ ಒಬ್ಬರಿಗೆ ಈ ವೈರಸ್ಸು ಬರುವಂತಹದ್ದು. ಇದನ್ನು ನಾವು ಗದ್ದಬಾಹು ಅಥವಾ ಗದ್ಕಟ್ಟು ಅಂತ ಹೇಳುವಂತಹದ್ದು. ಸೊ ಇದು ಒಂದು ವೈರಸ್ನಿಂದ ಬರುವಂತಹ ಕಾಯಿಲೆ. ನಾನು ಅವರನ್ನು ಮೀಟ್ ಮಾಡಿದಾಗ ಆ ಮಗುವಿನ ಮುಖ ಪೂರ್ತಿ ಕೆನ್ನೆಯ ಭಾಗ, ಕಿವಿ ಮತ್ತು ಕಿವಿಯ ಹಿಂಭಾಗ ಮತ್ತು ಕೆನ್ನೆ ತುಂಬ ಬಾಫು ಅಂದರೆ ಊದ್ಕೊಂಡಿತ್ತು, ಸ್ವೆಲ್ಲಿಂಗ್ ಬಂದಿತ್ತು, ಇಂಪ್ಲಿಮೇಷನ್ ಬಂದಿತ್ತು. ಸೊ ಅವರಿಗೆ ಹೇಳಿದೆ ನಾನು, ಇದು ಗದ್ಕಟ್ಟು, ಇದನ್ನು ಮಾಂಪ್ಸ್ ಅಂತ ಹೇಳ್ತೀವಿ ಅಂತೇಳಿ. ಸರಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅವ್ರ ಹತ್ರ 2000 ರೂಪೀಸ್ ಆಗ್ತದಮ್ಮ ಅಂತ ಹೇಳಿದೆ. ಸರಿ, ಪೇ ಮಾಡಿದ್ರು. ಸೊ ಮೆಡಿಸಿನ್ಸು ಮತ್ತು ಟ್ಯಾಬ್ಲೆಟನ್ನು ತಗೊಂಡೋಗಿ ಕೊಟ್ಟಿದ್ದೀನಿ. ಅಂದರೆ ಫಸ್ಟ್ ಸ್ಟೇಜ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಇದಕ್ಕೆ ಆಂಟಿವೈರಲ್ ಇರುವಂತಹ ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ನಾನು ಕೊಟ್ಟಿಲ್ಲ, ಆಯುರ್ವೇದ ಮೆಡಿಸಿನ್ಸು. ಮತ್ತು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಪೌಡರ್ನ ಕೊಟ್ಟಿದ್ದೀನಿ. ಸೊ ಮತ್ತು ಡಯಟನ್ನು ಹೇಗಿರಬೇಕು ಅಂತ ಹೇಳಿದ್ದೀನಿ, ಕೊಟ್ಟು ಬಂದೆ. ಟುಡೇ ಆಫ್ಟರ್ನೂನ್ ಹೇಗೇನು ಕಾಲ್ ಮಾಡಿ ಆ ಮಂಗಳಮ್ಮ ಹೇಳ್ತಾ ಇದ್ರು, ಡಾಕ್ಟ್ರೇ ನೀವು ಏನು ಕೊಟ್ಬಿಟ್ಟಿದ್ದೀರಿ, ಯಾವುದೋ ಕೆಮ್ಮಣ್ಣು ಕೊಟ್ಬಿಟ್ಟಿದ್ದೀರಿ, ಕೆಮ್ಮಣ್ಣು ಕೊಟ್ಬಿಟ್ಟಿದ್ದೀರಿ, ಅದನ್ನು ಕೆನ್ನೆಗೆ ಹಚ್ಚಿದ್ರೆ ಎಲ್ಲ ಉದುರೋಗ್ತಿದೆ. ನಾನು ಹೇಳಿದ್ದೀನಿ ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಸೊ ಪೇಸನ್ನು ಈ ಥರ ಮಾಡಿ ಮೇಲ್ಮುಖವಾಗಿ ಮಲಗಿಸಿ, ಸೊ ಅದಕ್ಕೆ ಮೇಲ್ಗಡೆ ಒಂದು ವೆಟ್ ಕ್ಲಾತನ್ನು ಹಾಕಬೇಕು, ಕೊಟ್ಟು ಮೆಡಿಸಿನ್ಸನ್ನು ಬೆಳಗ್ಗೆ ಸಾಯಂಕಾಲ ಕರೆಕ್ಟಾಗಿ ಟ್ಯಾಬ್ಲೆಟನ್ನು ಕೊಡಿ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ಜನರ ಮೈಂಡ್ಸೆಟ್ ಹೇಗಿರ್ತದೆ ಅಂದರೆ, ಇನ್ನೂ ಈ ಜನ ಎಷ್ಟು ಇಲ್ಲಿಟ್ರೇಟೆಡ್ಡು, ಎಷ್ಟು ದಡ್ಡತನ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಡಾಕ್ಟ್ರೇ, ನಮಗೆ ಮನೆ ಕೆಲಸ ಮಾಡಕ್ಕೆ ಬಂದ ಹುಡುಗಿ ಹೇಳಿದ್ಲು, ಅಥವಾ ನಮ್ಮ ರಿಲೇಟಿವ್ಸ್ ಯಾರೋ ಹೇಳಿದ್ರು, ನಮ್ಮ ಸಿಸ್ಟರ್ ಹೇಳಿದ್ರು, ಅದಕ್ಕೆ ಸ್ನಾನ ಮಾಡಿಸಿ ಮಡಿನಲ್ಲಿ ಮಲಗಿಸ್ಬಿಟ್ಟು ಕರೆಕ್ಟು ಅದನ್ನು ಮಾಡಿ, ಏಕೆಂದರೆ ಅದು ವೈರಸ್ಸು ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು, ಕ್ಲೀನಾಗಿರಬೇಕು, ಪೇಷೆಂಟು ರೋಗಿ ಕ್ಲೀನಾಗಿರಬೇಕು ಮಾಡಿ. ಸೊ ಬೇವಿನ ಸೊಪ್ಪಿನ ಕೆಳಗಡೆ ಇಟ್ಟು ಮಲಗಿಸಿ ಕೇಳಿ, ಬೇವಿನ ಸೊಪ್ಪನ್ನು ಹರಿದು ಅಪ್ಲೈ ಮಾಡೋದಕ್ಕೆ ಮಾಡಬೇಕು. ಓಕೆ, ಇಟ್ಸ್ ಓಕೆ, ಅದು ಕರೆಕ್ಟೇ. ಆ ನಂತರದಲ್ಲಿ ಬಂದಿದ್ದು, ಸೊ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಸೊ ಅಲ್ಲಿ ಎಲ್ಲರಿಗೂ ನಮ್ಮ ಮೊಸರನ್ನ ಕೊಟ್ಟು ಬಾ, ಸೊ ಇದು ದೇವಿದು, ಇದು ಗದ್ಕಟ್ಟಮ್ಮ ಅಂತೇಳಿ, ಹಾಗಾಗಿ ನೀನು ಅಣ್ಣಮ್ಮನ ದೇವಸ್ಥಾನಕ್ಕೆ ಅಥವಾ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ತಣ್ಣಿ ಮಾರ್ಕೊಂಬರ್ಬೇಕು, ತಂಪು ಮಾಡ್ಕೊಂಡು ಬರಬೇಕು. ಸೊ ಇದು ದೇವ್ರದ ಮಹಿಮೆ, ದೇವರು ಕೋಪಿಸ್ಕೊಂಡ್ಬಿಟ್ಟಿದ್ದಾಳೆ, ಹಾಗಾಗಿ ನೀನು ಅಣ್ಣಮ್ಮನಿಗೆ ಹೋಗ್ಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು. ಇದಕ್ಕೆ ಯಾವುದೇ ಮೆಡಿಸಿನ್ಸ್ ಎಲ್ಲ ಕೊಡಬೇಡ. ಅವ್ರವ್ರ ಮಾತು ಕಟ್ಕೊಂಡು ಡಾಕ್ಟ್ರುಗಳಿಗೆ ಗೊತ್ತಾಗೋದಿಲ್ಲ. ಹೌದು, ಡಾಕ್ಟ್ರುಗಳಿಗೆ ನಮಗೆ ಗೊತ್ತಾಗೋದಿಲ್ಲ. ಪಾಪ ಇವರು ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ, ವೈರಸ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಇನ್ನೂ ಜನ ಎಂತಹ ಒಂದು ಮೂರ್ಖತನದ ಪರಾಮಾವಧಿನಲ್ಲಿದ್ದಾರೆ ಅಂದರೆ,
ಇದು ವೈರಸ್ ಕಾಯಿಲೆ. ಇದಕ್ಕೆ ಪೇಷಂಟನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು, ಡಯಟನ್ನು ಕರೆಕ್ಟಾಗಿ ಕೊಡಬೇಕು. ಸೊ ಹಗುರವಾದಂತಹ ಅಂದರೆ ಈಸಿಯಾಗಿ ಡೈಜೆಷನ್ ಆಗುವಂತಹ ಗಂಜಿ ಈ ಥರದ್ದು ಕೊಡಬೇಕು. ಕಂಪ್ಲೀಟು ಹುಳಿ ಖಾರ ಉಪ್ಪನ್ನು ಅವಾಯ್ಡ್ ಮಾಡಬೇಕು, ಅದು ಎಕ್ಸ್ಪೆಷಲಿ ಹುಳಿನ ಅವಾಯ್ಡ್ ಮಾಡಬೇಕು. ಪೇಷಂಟ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ವಿಶ್ರಾಂತಿ ಕೊಡಬೇಕು. ಹಾಗೆ ಸ್ವಲ್ಪ ಐಸ್ ಪ್ಯಾಕನ್ನು ಇಡಬೇಕು ಆ ಕೆನ್ನೆ ಮೇಲೆ, ಅದಕ್ಕೆ ಸರಿ ಹೋಗ್ಲಿಲ್ವಾ ಸ್ವಲ್ಪ ಬಿಸಿ ಸಾಕ ಕೊಡಬೇಕು. ಸೊ ಇದು ವಾತ ಪಿತ್ತ ಕಫದ ಇಂಬ್ಯಾಲೆನ್ಸಿಂದ ಆಗುವಂಥದ್ದು, ಅದು ಎಕ್ಸ್ಪೆಷಲಿ ವಾತ ಪ್ರಕೃತಿಯಿಂದ ಬರುವಂತಹದ್ದು. ಇದು ಒಂದು ಆಂಟಿವೈರಲ್. ಇದಕ್ಕೆ ಬೇವಿನ ಸೊಪ್ಪು ಲೇಹ ಅಥವಾ ಅರಿಶಿಣದ ಎರಡನ್ನು ಪೇಸ್ಟ್ ಮಾಡಿ ಹಚ್ಚೋದು ಫೈನ್. ಹಾಗೆ ಗುಡುಚಿ ಟ್ಯಾಬ್ಲೆಟನ್ನು ಕೊಡಬೇಕಾಗ್ತದೆ ಅಥವಾ ಗುಡುಚಿ ಕೊಡಬೇಕಾಗ್ತದೆ. ಹಾಗೆ ನಿಮ್ಮ ಫುಡ್ಡಲ್ಲಿ ಬಿಸಿ ಹಾಲಿಗೆ ಸ್ವಲ್ಪ ಒಳ್ಳೆ ಹಾಲಿಗೆ ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕಿ ಕುಡಿಸ್ಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಈ ಥರದನ್ನು ಕೊಡೋದ್ರಲ್ಲಿ ಫೈನ್. ಅದೇ ಥರ ಸ್ವಲ್ಪ ಲಿಕ್ವಿಡ್ ಫುಡ್ಡನ್ನು ಕೊಟ್ಕೋಬೇಕು. ಹುಳಿ ಖಾರ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದಕ್ಕೆ ಡಯಟು. ಸೊ ಇದನ್ನು ತಿಳ್ಕೊಂಡ್ವಿ. ಯಾವುದನ್ನು? ಈ ಒಂದು ಗತ್ಕಟ್ಟು ಅಥವಾ ಮಂಪ್ಸ್ ಅಂದರೆ ಏನೋ. ನಮ್ಮ ಜನ ಇನ್ನೂ ಎಂತಹ ಮೂರ್ಖರಿದ್ದಾರೆ. ಸೊ ನಾನು ಅಷ್ಟೊಂದು ಕೇರ್ ತಗೊಂಡು ಪಾಪ ಹೋಗಿ 2 ಟೈಮ್ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿ ಬಂದಿದ್ದೀನಿ. ನೀವು ಅದನ್ನು ಕೆಮ್ಮಣ್ಣು ಕೊಟ್ಬಿಟ್ಟಿದ್ದೀರಿ. ಸೊ ಅದಕ್ಕೆ ನಾನು ಇವಾಗ ಪೇಷಂಟ್ಗಳನ್ನು ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಹಣೆ ಬರಹ, ನೀವು ದಡ್ರು ಮೂರ್ಖರು ಹೋಗಿ ₹1 ಆಗೋ ಕಡೆ 1,000 ಖರ್ಚು ಮಾಡಿ, 1,000 ಆಗೋ ಕಡೆ 1,00,000 ಖರ್ಚು ಮಾಡಿ. ಸೊ ನಿಮ್ಮನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಎಷ್ಟೋ ಬಿಟ್ಬಿಟ್ಟಿದ್ದೀನಿ. ನಾನು ಯೋಗ, ಪ್ರಾಣಾಯಾಮ, ಧ್ಯಾನ, ಫುಡ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲು ಇದೆಲ್ಲ ಸಾವಿರಾರು ಜನಕ್ಕೆ ಹೇಳ್ತಿದ್ದೀನಿ. ನೀವು ಯೂಟ್ಯೂಬ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಥವಾ ಯೋಗ ಗುರು KV ಮಹಾದೇವ್ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮದು 6,000ಕ್ಕೂ ಅಧಿಕವಾದಂತಹ ವಿಡಿಯೋಗಳು. ಅದರಲ್ಲಿ ನಿಮಗೆ ಮನುಷ್ಯನಿಗೆ ಬರುವಂತಹ ಎಲ್ಲ ಕಾಯಿಲೆಗಳು, ಡಿಸ್ಕ್ ಬಲ್ಜಿಂಗು, ಡಿಸ್ಲಿಪ್ಪು, ಸಯಾಟಿಕಾ, ಮಂಡಿ ನೋವು, ಹೀಲ್ ಪೇನು, ಹಾಗೆ ನಿಮಗೆ ಮನುಷ್ಯನಿಗೆ ಬರುವಂತಹ ಎಲ್ಲ ಕಾಯಿಲೆಗಳಿಗೂ ನಮ್ಮ ಆಯುರ್ವೇದದಲ್ಲಿ, ಎಕ್ಸ್ಪೆಷಲಿ ಟ್ರೆಡಿಷನಲ್ಲಿ ಆಯುರ್ವೇದದಲ್ಲಿ ನಮ್ಮ ಯೋಗ, ಧ್ಯಾನ, ಪ್ರಾಣಾಯಾಮ, ನಮ್ಮ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಪ್ರತಿಯೊಂದು ಕಾಯಿಲೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೋಬಹುದು. ಸೊ ನಿನ್ನೆ ಒಬ್ಬರು ಯಾರೋ ನಮ್ಮ ಗೊತ್ತಿರೋರೊಬ್ಬರು ಹೇಳ್ತಾ ಇದ್ರು, ಸೊ ಡಾಕ್ಟ್ರೇ ನಮ್ಮ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಸ್ಟೆಂಟ್ ಹಾಕಿದ್ದಾರೆ ಸುಂಕುತ್ಕಟ್ಟೆ ಯಾವುದೋ ಒಂದು ಹಾಸ್ಪಿಟಲಲ್ಲಿ, 1,60,000 ಆಯಿತು. ECG ಮಾಡಿಬಿಟ್ಟು ನಿಮಗೆ ಹಾರ್ಟ್ ಬ್ಲಾಕೇಜಸ್ ಇದೆ ಅಂತೇಳಿ 1,60,000. ನಾವು ಜಯದೇವ್ ಹೋಗ್ತೀವಿ ಅಂದರು, ಅವ್ರು ಅರ್ಜೆಂಟ್ ಮಾಡಿಬಿಟ್ರು, ನೀವು ಅಲ್ಲಿ ಹೋಗೋ ತನಕ ಇವ್ರು ಬದುಕೋದೇ ಕಷ್ಟ ಅಂತೇಳಿ ಈ ಥರ ಫ್ರಾಡ್ ಮಾಡಿ ಜನರಿಗೆ ಹೆದರಿಸಿ ಲಕ್ಷ ಸುಲಿಗೆ ಮಾಡೋ ಕಡೆ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ದುಡ್ಡನ್ನ ಸುರಿದು ಬರ್ತೀರಿ. ನಮ್ಮಂಥ ಆನೆಸ್ಟ್ ಆಗಿರುವಂತಹ ಒಬ್ಬರು ಡಾಕ್ಟರ್ಸ್ ಹೇಳಿದ್ರೆ, ವೈದ್ಯರು ಹೇಳಿದ್ರೆ ಅಥವಾ ಗುರುಗಳು ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ. ನೀವು ಕೆಮ್ಮಣ್ಣು ಕೊಟ್ಟಿದ್ದೀರಿ, ಇಟ್ಟಿಗೆ ಪುಡಿ ಕೊಟ್ಟಿದ್ದೀರಿ, ಇಜ್ಜಿನ ಪುಡಿ ಕೊಟ್ಟಿದ್ದೀರಿ. ಯಾರು ಈ ಥರ ನನ್ನ ಸಾವಿರಾರು ಜನ ಪೇಷಂಟ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಎಂತೆಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲಿ ದೊಡ್ಡ ದೊಡ್ಡ ಸರ್ಜನ್ಗಳಲ್ಲಿ ಆಗದಿರುವಂತಹ ಕಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ತುಂಬ ಚೆನ್ನಾಗಿರುವಂತಹ ಪೇಷಂಟು ಡೈಲಿ ನನಗೆ ರೆಗ್ಯುಲರಾಗಿ ಫೋನ್ ಮಾಡ್ತಾರೆ. ಸೊ ಈ ಥರದವ್ರು ಯಾರೋ ಒಬ್ಬೊಬ್ರೊಬ್ರು ಮೂರ್ಖರಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಿಮಗೆ ಜನಕ್ಕೆ ಒಂದು ನಾಲೆಡ್ಜ್ ಬರಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ, ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ದಯಮಾಡಿ ಇಂಥದ್ದು ಎಲ್ಲ ಇಂತಹ ಮೂಢನಂಬಿಕೆಗಳು, ಇಂತಹ ಅಪಪ್ರಚಾರ ಮಾಡುವಂಥವರು, ಯಾವುದೇ ನಾಲೆಡ್ಜು ಇಲ್ಲದೇ ಇಲ್ಲಿಟ್ರೇಟೆಡ್ ಮೂರ್ಖರ ಮಾತಾಡೋರಿಗೆಲ್ಲ ನೀವು ಕಿವಿ ಕೊಡಬೇಡಿ. ಅದಕ್ಕೆ ಸೂಕ್ತ ವೈದ್ಯರಿಂದ ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಮತ್ತು ಇದು ಹರಡುವಂತಹ ವಿಧಾನ, ಯಾರಿಗೆ ಇವಾಗ ಫಾರ್ ಎಕ್ಸಾಂಪಲ್ಲು ಈ ಗತ್ಕಟ್ಟು ಮತ್ತು ಈ ಮಂಪ್ಸ್ ಆಗಿದೆ ಅಂಥವ್ರ ಪಕ್ಕ ಕೂತ್ಕೋಬೇಡಿ, ಅವ್ರು ತಿಂದಿದ್ದನ್ನು ತಿನ್ನಬೇಡಿ. ಸೊ ಅವರಿಂದ ಆದಷ್ಟು ಅವಾಯ್ಡ್ ಮಾಡೋದು ಮತ್ತು ಪೇಷಂಟನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ. ಹಾಗೆ ನಾನು ಹೇಳಿದೆ, ಇದು ಬೇವಿನೆಲೆ ಅರಿಶಿಣದ ಪೇಸ್ಟ್ ಮಾಡಿ ಹಚ್ಚಿ. ಸೊ ಹಾಗೆ ಗುಡುಚಿ ಟ್ಯಾಬ್ಲೆಟ್ಸ್ ಬರುತ್ತೆ, ಮೆಡಿಸಿನ್ಸ್ ಬರ್ತದೆ, ಅಪ್ಲೈ ಮಾಡೋದಕ್ಕೆ ಕೆಲವೊಂದು ಮೆಡಿಸಿನ್ಸ್ಗಳು ಬರ್ತದೆ. ಏಕೆಂದರೆ ನಾವು ಅದನ್ನು ಏನು ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಕೂಡ ತುಂಬ ಕಂಪನಿಗಳಿದೆ, ತುಂಬ ಇನ್ಫೀರಿಯರ್ ಕ್ವಾಲಿಟಿ ಮೆಡಿಸಿನ್ಸ್ಗಳಿದೆ. ಅದೇ ಒಂದು ಮೆಡಿಸಿನ್ಸ್ಗಳು ನಿಮಗೆ 2,000 3,000 ಆಗುವಂತಹದ್ದು ಇದೆ, 4,000 5,000 ಆಗುವಂತಹದ್ದು ಇದೆ.
ಬಟ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಹೇಳಿದ್ರೆ ನೀವೇನು ಮಾಡ್ತೀರಿ, ಯಾವುದೋ ಕಡಿಮೆ ಕ್ವಾಲಿಟಿ ತಗೊಂಡು ಅದನ್ನು ಯೂಸ್ ಮಾಡ್ತೀವಿ, ಅದರಿಂದ ನಿಮ್ಮ ಕಾಯಿಲೆಗಳು ಗುಣ ಆಗೋದಿಲ್ಲ. ಅವಾಗ ಆಯುರ್ವೇದ ಇಟ್ಸ್ ನಾಟ್ ಕರೆಕ್ಟ್ ಅಂತ ಹೇಳ್ತೀರಿ. ಅದಕ್ಕೋಸ್ಕರ ನಾನು ಅದನ್ನು ಮೆನ್ಷನ್ ಮಾಡೋದಿಲ್ಲ. ಹಾಗೆ ಆಹಾರದ ಕ್ರಮಕ್ಕೆ ಬಂದರೆ ಸ್ವಲ್ಪ ಲಿಕ್ವಿಡ್ ಅಂತಹದನ್ನು ತಗೊಳ್ಳಿ. ಹುಳಿ ಖಾರವನ್ನು ಸ್ವಲ್ಪ ಸ್ಟಾಪ್ ಮಾಡಿ, ಉಪ್ಪು ಆ ಥರದ್ದೆಲ್ಲ ಎಕ್ಸ್ಪೆಷಲಿ ಹುಳಿನ ತಿನ್ನಕ್ಕೆ ಕೊಡಬೇಡಿ ಪೇಷಂಟ್ಗೆ. ಕ್ಲೀನಾಗಿ ಇಟ್ಕೊಂಡಿರಿ, ರೆಸ್ಟ್ ಮಾಡಲಿ. ಸೊ ಇದು ವಾತ ಪ್ರಕೃತಿ ಪ್ರಧಾನವಾದಾಗ, ಅದು ವಾತ ಪಿತ್ತ ಕಫ ಇಂಬ್ಯಾಲೆನ್ಸ್ ಆದಾಗ ಆಗುವಂತಹದ್ದು. ಸೊ ಹಾಗಾಗಿ ನಾವು ಏನು ಇದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ, ಇದು ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಇದಕ್ಕೆ ಆ್ಯಂಟಿಬಯೋಟಿಕ್ ಕೂಡ ಕೊಡಬೇಕಾಗ್ತದೆ. ಸೊ ಅದನ್ನು ನಾವು ಆಯುರ್ವೇದದಲ್ಲೇ ಇದಕ್ಕೆ ಬೇಕಾದಷ್ಟು ಆ ಥರದ್ದು ಆ್ಯಂಟಿ ವೈರಲ್ ಮೆಡಿಸಿನ್ಸ್ ಇದೆ, ಅದನ್ನೇ ಕೊಟ್ಟು ಕ್ಯೂರ್ ಮಾಡ್ಬೋದು. ಸೊ ಹಾಗಾಗಿ ಇನ್ನು ಇದ್ರದ್ದು ಲಕ್ಷಣಗಳು ನೋಡ್ತಾ ಹೋದರೆ ಸ್ವಲ್ಪ ಲೈಟಾಗಿ ಜ್ವರ ಇರ್ತದೆ, ಕೆಲವು ಸಾರಿ ತುಂಬ ಫೀವರ್ ಜಾಸ್ತಿ ಇರ್ತದೆ, ಮತ್ತು ಈ ಫುಲ್ಲು ಕೆನ್ನೆ ಮತ್ತು ಕಿವಿಯ ಭಾಗ ತುಂಬ ಪೇಯ್ನ್ ಇರ್ತದೆ, ಸ್ವೆಲ್ಲಿಂಗು, ಇನ್ಫ್ಲಮೇಷನ್ ಇರ್ತದೆ. ಸೊ ಹಾಗಾಗಿ ಅದರ ಜೊತೆಗೆ ಆಲ್ಸೋ ಹೆಡೇಕ್, ತಲೆನೋವು ಇರ್ತದೆ, ಮತ್ತು ಹಸಿವು ಜಾಸ್ತಿ ಆಗೋದಿಲ್ಲ. ಸೊ ಕರೆಕ್ಟಾಗಿ ನೀವು ಪ್ರಾಪರಾಗಿ ನಾವು ಹೇಳಿದ್ದನ್ನು ಫಾಲೋ ಮಾಡಿದ್ರೆ ವಿತಿನ್ 10 ಡೇಸ್ನಲ್ಲಿ 5 to 10 ಡೇಸ್ನಲ್ಲಿ ಕಂಪ್ಲೀಟು ನೀವು ಇದರಿಂದ ಹೊರಗಡೆ ಬರಬಹುದು. ಸೊ ಕಾಂಪ್ಲಿಕೇಟೆಡ್ ಆಗೋದಕ್ಕೆ ಬಿಡಬೇಡಿ. ಸೊ 1,000-2,000 ಮುಖ ನೋಡಿಕೊಂಡು ಸೊ ಹಾಸ್ಪಿಟಲ್ಗಳಿಗೆ ಹೋದರೆ ನಿಮಗೆ ಸೊ ಐಸಿಯುನಲ್ಲಿ ಅಡ್ಮಿಟ್ ಮಾಡ್ಕೋತಾರೆ, ಬೇರೆ ಬೇರೆ ಟ್ರೀಟ್ಮೆಂಟ್ ಥರದ್ದು ಆ್ಯಂಟಿ ವೈರಲ್, ಆ್ಯಂಟಿಬಯೋಟಿಕ್ ಈ ಥರದ್ದೆಲ್ಲ ಕೊಟ್ಟು ಸೊ ಬೇರೆ ಬೇರೆ ಥರದ್ದು ಕಾಂಪ್ಲಿಕೇಟೆಡನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಕಡ್ಡಿಯಿಂದಲೇ ತೆಗಿರಿ, ಅದಕ್ಕೆ ಗುಡ್ಡ ತರೋದಕ್ಕೆ ಹೋಗಬೇಡಿ. ಸೊ ಈ ದಡ್ಡ ಜನಗಳು, ಮೂರ್ಖರು, ಇಂಥವ್ರ ಮಾತುಗಳಿಗೆ ಕಿವಿ ಕೊಡಬೇಡಿ, ಬುದ್ಧಿವಂತರಾಗಿ ಅಂತ ಹೇಳ್ತಾ, ಸೊ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ. ನೀವು ಹೀಗೆ ಮಾಡೋದ್ರಿಂದ ನಾವು ಫ್ಯೂಚರಲ್ಲಿ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಸೊ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಅಥವಾ ತಂದೆ ತಾಯಿ ವಯಸ್ಸಾದವಂಥವರು ಇದ್ದು ಅವ್ರನ್ನ ನಿಮಗೆ ನೋಡ್ಕೊಳ್ಳೋಕ್ಕಾಗ್ತಿಲ್ಲ, ಅವ್ರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ಅವ್ರನ್ನ ನೀವು ನೋಡ್ಕೊಳ್ಳೋದಕ್ಕೆ ಮೀನ್ಸ್ ಅವ್ರಿಗೆ ಸರ್ವಿಸ್ ಮಾಡೋದಕ್ಕಾಗ್ತಿಲ್ಲ, ಅವ್ರಿಗೆ ಏನು ಮೆಡಿಸಿನ್ಸ್ ಬೇಕು, ಅವ್ರಿಗೆ ಏನು ಯೋಗ ಬೇಕಾ, ಪ್ರಾಣಾಯಾಮ ಬೇಕಾ, ಧ್ಯಾನ ಬೇಕಾ, ಅಥವಾ ಅವ್ರಿಗೆ ಮೆಡಿಸಿನ್ಸನ್ನು ಏನು ಕೊಡಬೇಕು, ಅವ್ರಿಗೆ ವಾಕ್ ಬೇಕಾ, ಅವ್ರಿಗೆ ವಾಕಿಂಗ್ ಮಾಡಿಸೋದು, ಅಥವಾ ಇನ್ನೇನಾದರೂ ಅವ್ರಿಗೆ ಈ ಥರದ್ದು ಆರೋಗ್ಯ ಸಮಸ್ಯೆ ಅಥವಾ ಮೆಂಟಲಿ ಫಿಸಿಕಲಿ ಡಿಸ್ಟರ್ಬ್ ಆಗಿದಾರ, ಸೊ ಯೋಚನೆ ಮಾಡಬೇಡಿ. ಇದು ಬನಶಂಕರಿ ಮತ್ತು ತ್ಯಾಗರಾಜ ನಗರದ ಸುತ್ತಮುತ್ತ ಒಂದು 3-4 ಕಿಲೋಮೀಟರ್ ದೂರದಲ್ಲಿರೋರು ಮಾತ್ರ ನಮ್ಮ ಒಂದು ಈ ಸರ್ವಿಸ್ ಸಿಗ್ತದೆ. ಸೊ ಆ ಥರದವ್ರು ಯಾರಾದರೂ ಇದ್ದರೆ ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಈ ವಿಡಿಯೋನ ಸೆಂಡ್ ಮಾಡಿ. ಸೊ